ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧುಗಿರಿಯಲ್ಲಿ ಭುಗಿಲೆದ್ದಿದೆ ಕೆಎನ್ ರಾಜಣ್ಣ ಫ್ಯಾನ್ಸ್ ಕಿಚ್ಚು. ಈಗಾಗಲೇ ಸಚಿವ ಸಂಪುಟದಿಂದ ರಾಜಣ್ಣ ಅವರನ್ನ ವಜಾ ಮಾಡಿದ್ದಾಗಿದೆ. ಅದಾದ ನಂತರವಾಗಿ ಮಧುಗಿರಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಂತಹ ರಾಜಣ್ಣ ಅವರ ಫ್ಯಾನ್ಸ್ ಒಂದು ಕಡೆ ಗರಂ ಆಗಿದ್ದಾರೆ. ರಾಜಣ್ಣ ಅವರ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧುಗಿರಿಯಲ್ಲಿ ಕಿಚ್ಚು ಜೋರಾಗಿದೆ. ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಅಭಿಮಾನಿಗಳು ಮುಂದಾಗಿರುವಂತದ್ದು. ಬಸ್ ತಡೆದು ಪ್ರತಿಭಟನೆಯನ್ನ ಮಾಡುತ್ತಾ ಘೋಷಣೆಗಳನ್ನ ಕೂಗುತ್ತಾ ಬಸ್ ಕೆಳಗೆ ಮಲಗಿ ಧಿಕ್ಕಾರವನ್ನ ಕೂಗಲಾಗ್ತಾ ಇದೆ. ರಸ್ತೆಯುದ್ದಕ್ಕೂ ಕೂಡ ಭಾವಚಿತ್ರ ಹಿಡಿದು ಬೃಹತ್ ಮೆರವಣಿಗೆಯನ್ನು ನಡೆಸಲಾಗ್ತಾ ಇರುವಂತದ್ದು. ಅಂಗಡಿ ಬಂದ್ ಮಾಡಿರಲಿಲ್ಲ. ಸೊ ಅಂಗಡಿ ಬಂದ್ ಮಾಡದಿದ್ದಕ್ಕೆ ಬೆಂಬಲದಿಂದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಬಟ್ಟೆ ಅಂಗಡಿಯ ಗೊಂಬೆಗಳನ್ನ ಹೊಡೆದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜಣ್ಣ ಅವರ ಅಭಿಮಾನಿಗಳು. ಮಧುಗಿರಿಯ ಸಾರ್ವಜನಿಕರಲ್ಲಿ ಒಂದು ಕಳಕಳಿಯಾಗಿರುವಂತಹ ಮನವಿ, ದಯವಿಟ್ಟು ತಮ್ಮ ಅಂಗಡಿ ಮುನ್ನಟ್ಟುಗಳನ್ನ ತಾವೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮುಖಾಂತರ ಈ ನಮ್ಮ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಬೇಕು. ಸಂಜೆ 5 ಗಂಟೆವರೆಗೂ ಕೂಡ ಯಾವುದೇ ಅಂಗಡಿ ಮುಂಗಟ್ಟುಗಳಿಂದ ಯಾವುದೇ ಒಂದು ಬೀದಿ ಬಗ್ಗೆ ವ್ಯಾಪಾರ ಮಾಡಬಾರ್ದು. 5 ಗಂಟೆವರೆಗೂ ದಯವಿಟ್ಟು ಎಲ್ಲರೂ ಕೂಡ ಸಾಗರ್ ಫ್ಯಾಷನ್ಸ್ ಫೋನ್ ಮಾಡಬೇಕು. ಸಾಗರ್ ಫ್ಯಾಷನ್ ಮಾಡಬೇಕು ಬೇಗ. ದಯವಿಟ್ಟು ಎಲ್ಲ ಅಂಗಡಿ ಮುಂಗಟ್ಟುಗಳು ವಿಜಯಲಕ್ಷ್ಮಿ ಬುಕ್ಸ್ ಅಂಡ್ ಸ್ಟೇಷನರಿ ದಯವಿಟ್ಟು ಕ್ಲೋಸ್ ಮಾಡಬೇಕು. ಸಿಲ್ವರ್ ಕಾರ್ನರ್ ಮಧುಗಿರಿಯ ಸಾರ್ವಜನಿಕರಲ್ಲಿ ಒಂದು ಕಳಕಳಿಯಾಗಿರುವಂತಹ ಮನವಿ, ದಯವಿಟ್ಟು ತಮ್ಮ ಅಂಗಡಿ ಮುನ್ನಟ್ಟುಗಳನ್ನ ತಾವೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮುಖಾಂತರ ಈ ನಮ್ಮ ಪ್ರತಿಭಟನೆಗೆ ಬೆಂಬಲವನ್ನು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಫ್ಯಾನ್ಸ್. ಬಡವರ ಬಂಧು ರಾಜಣ್ಣಗೆ ಅನ್ಯಾಯ ಆಗಿದೆ. ಸಂಪುಟಕ್ಕೆ ಮರು ಸೇರ್ಪಡೆಗೆ ಅಭಿಮಾನಿಗಳು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮರು ಸೇರ್ಪಡೆ ಮಾಡದಿದ್ರೆ ಜಿಲ್ಲೆಯಾದ್ಯಂತ ಹೋರಾಟವನ್ನು ನಡೆಸುತ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ರವಾನೆ ಮಾಡುತ್ತಿದ್ದಾರೆ. ಪ್ರತಿಭಟನೆಯ ಹಿನ್ನೆಲೆ ಆತ್ಮಹತ್ಯೆಗೂ ಕೂಡ ಓರ್ವ ಯುವಕ ಯತ್ನಿಸಿರುವಂತದ್ದು.
ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಫ್ಯಾನ್ಸ್ ಹಿಡಿದೆದ್ದಿದ್ದಾರೆ. ಮತ್ತೊಂದು ಕಡೆ ಗಮನಿಸ್ತಾ ಇರಬಹುದು, ಆತ್ಮಹತ್ಯೆಗೆ ಯತ್ನಿಸಿರುವಂತದ್ದು ಯುವಕ ಮೈ ಮೇಲೆ ಪೆಟ್ರೋಲ್ ಅನ್ನ ಸುರಿದುಕೊಂಡು ನಾನು ಸಾಯ್ತೀನಿ ಅಂತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಮಹೇಶ್, ನನ್ನ ಧ್ವನಿ ಕೇಳಿಸ್ತಿದೆಯಾ? ಮಹೇಶ್, ಪ್ರಮುಖವಾಗಿ ನೋಡಿ, ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧುಗಿರಿಯಲ್ಲಿ ಆಕ್ರೋಶದ ಕಟ್ಟೆ ಹೊಡೆದಿದೆ. ಅವರ ಫ್ಯಾನ್ಸ್ಗಳು ಮೈ ಮೇಲೆ ಪೆಟ್ರೋಲ್ ಅನ್ನು ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸುವ ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಎಸ್ ರೂಪಾ, ಏನು ಮಧುಗಿರಿ ಆಗಿರ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಈ ಮಧ್ಯೆ ಆ ಅಭಿಮಾನಿಯೊಬ್ಬ ಏನು ತನ್ನ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚುವ ಒಂದು ಯತ್ನವನ್ನು ಕೂಡ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಇತರೆ ಕಾರ್ಯಕರ್ತರು ತಡೆದಿದ್ದಾರೆ. ಅಂದ್ರೆ ಆ ಒಂದು ಅಭಿಮಾನ, ಅಷ್ಟು ಅಭಿಮಾನದ ಆಕ್ರೋಶ, ಅಂದ್ರೆ ಏನು ಕೆಎನ್ ರಾಜಣ್ಣ ಅವರ ಅಭಿಮಾನ, ಅವರ ಮೇಲಿನ ಅಭಿಮಾನದ ಆಕ್ರೋಶ ವ್ಯಕ್ತ ಅಷ್ಟು ಮಟ್ಟಿಗೆ, ಅಂದ್ರೆ ತನ್ನ ಸಾಯುವ ಮಟ್ಟಿಗೂ ಕೂಡ ಏನು ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯೆ ಬಂದ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ 1 ಗಂಟೆಯಿಂದ ಏನು ಬಂದ್ಗೆ ಕರೆ ಕೊಟ್ಟಿದ್ರು. ಈಗ ಅಂಗಡಿ ಮುಂಗಟ್ಟುಗಳು ಬಹುತೇಕ ಮುಚ್ಚಿರ್ತಕ್ಕಂಥದ್ದು. ಅಂದ್ರೆ ಏನು ಮಧುಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಈಗ ಕಾರ್ಯಕರ್ತರು ಕೂಡ ಏನು ಪ್ರತಿಭಟನೆ ಮೆರವಣಿಗೆ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಏನು ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ಏನು ವಜಾ ಮಾಡಿದ್ದಾರೆ, ಅವರನ್ನ ಮತ್ತೆ ಮರು ಸೇರ್ಪಡೆಯನ್ನ ಮಾಡ್ಬೇಕು, ಇಲ್ಲದಿದ್ದರೆ ಜಿಲ್ಲೆಯಾದ್ಯಂತ ಏನು ಉಗ್ರ ಪ್ರತಿಭಟನೆ ಮಾಡುವ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮಧುಗಿರಿಯಲ್ಲಿ ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟುಗಳನ್ನ ಆಕ್ರೋಶ ಭರಿತವಾಗಿ ಒಂದು ಕಡೆ ಗೊಂಬೆಗಳನ್ನೆಲ್ಲ ಒಡೆದು ಹಾಕುವ ಮುಖಾಂತರವಾಗಿ ಬಂದ್ ಮಾಡಿಸ್ಲಾಗ್ತಾ ಇದೆ. ಈಗ ಎಲ್ಲಾ ಅಂಗಡಿಗಳು ಬಂದ್ ಆಗಿದೆಯಾ ಅಥವಾ ಏನು, ಇದೇ ರೀತಿ ಹೋರಾಟ ಸಾಗತ್ತಂತ ಇದ್ರ ಬಗ್ಗೆ ಯಾರಾದ್ರೂ ಮಾಹಿತಿ ನೀಡಿದ್ರಾ ಅಲ್ಲಿನ ಸ್ಥಳೀಯರುಗಳು? ರೂಪಾ, ಏನು ಅಂದ್ರೆ ಈ ಒಂದು ಅಂದ್ರೆ ಪ್ರತಿಭಟನೆ ವೇಳೆ ಅಂಗಡಿ, ಅಂದ್ರೆ ಬಟ್ಟೆ ಅಂಗಡಿ ಮುಂದಿರ್ತಕ್ಕಂತ ಏನು ಗೊಂಬೆಗಳು ಏನಿದಾವೆ, ಆ ಗೊಂಬೆಗಳನ್ನು ಕೂಡ ಒಡೆದು ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕೆಲವರು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನ ಬಂದ್ ಮಾಡಿ ಈ ಒಂದು ಪ್ರತಿಭಟನೆಗೆ ಏನು ಸಹಕಾರ ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನು ಕೆಲವರು ಏನು ಅಂದ್ರೆ ಏನು ಪ್ರತಿಭಟನೆ ಏನು ಕಾರ್ಯಕರ್ತರಿದ್ದಾರೆ, ಅವರ ಕಾರ್ಯಕರ್ತರ ಹೆದರಿ ಕೆಲವರು ಪ್ರತಿಭಟನೆ ಮಾಡ್ತಿದ್ದಾರೆ. ಬಹುತೇಕ ಏನು ಮಧುಗಿರಿ ಏನು ಪಟ್ಟಣ ಇದೆ, ಈಗ ಬಹುತೇಕ ಪ್ರತಿಭಟನೆ ಅಂದ್ರೆ ಬಂದ್ಗೆ ಬಹುತೇಕ ಮಂದಿ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡಿ, ಈಗಾಗಲೇ ಒಂದು ಮಧುಗಿರಿಯಿಂದಲೇ ಸ್ಪರ್ಧೆಯನ್ನ ಮಾಡಿದ್ರು ರಾಜಣ್ಣ ಅವರು. ಅದರ ಜೊತೆಗೆ ಮಧುಗಿರಿಯ ಜನತೆ ಅಂದ್ರೆ ತಮ್ಮ ಸ್ಥಳೀಯರು ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಭಾವುಕತೆ ಇರುತ್ತೆ, ರಾಜಕೀಯವಾಗಿ ಒಂದು ನಂಟಿರುತ್ತೆ. ಅದಲ್ಲದೆ ಈ ತುಮಕೂರು ಭಾಗದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಇವರ ಮೇಲೆ ಅಭಿಮಾನ ಕೂಡ ಜಾಸ್ತಿ ಇದೆ. ಅದರ ಜೊತೆಗೆ ರಾಜಣ್ಣ ಅವರ ಕೆಲವೊಂದಿಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳ ವಿಚಾರವಾಗಿ ಕೂಡ ಅವರ ಅಭಿಮಾನಿಗಳು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಹೈಕಮಾಂಡ್ ಈ ವಿಚಾರವಾಗಿ ಮತ್ತೆ ಏನಾದ್ರೂ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ವಜಾ ಕನ್ಫರ್ಮ್ ಆಗಿದೆ ಆಲ್ರೆಡಿ. ಈ ಒಂದು ಕಿಚ್ಚು ಇದೇ ರೀತಿಯಾಗಿರುತ್ತಾ ಅಂತ? ಖಂಡಿತ ರೂಪಾ, ಈಗ ಆಲ್ರೆಡಿ ಅವರು ಅಭಿಮಾನಿಗಳೇನಿದ್ದಾರೆ, ಮುಖಂಡರು ಅಭಿಮಾನಿಗಳು ಏನಿದ್ದಾರೆ, ಈಗ ಆಲ್ರೆಡಿ ಅಂದ್ರೆ ಅವರು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತು ನಾಳೆ ಇನ್ನು ಕಂಟಿನ್ಯೂ ಈ ಪ್ರತಿಭಟನೆ ಮುಂದುವರಿಯುತ್ತೆ. ಅವರು ಮತ್ತೆ ಸೇರ್ಪಡೆ ಆಗೋವರೆಗೂ ಕೂಡ ನಾವು ಈ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಎಂಬ ಎಚ್ಚರಿಕೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಈ ಮಧ್ಯೆ ಅಂದ್ರೆ ನಾಳೆ ತುಮಕೂರು ಅಂದ್ರೆ ಇವತ್ತು ಏನು ಮಧುಗಿರಿ ಅವರ ಅಂದ್ರೆ ಸ್ವಕ್ಷೇತ್ರ ಮಧುಗಿರಿಯಲ್ಲಿ ಬಂದನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಳೆ ಜಿಲ್ಲೆಯಾದ್ಯಂತ ಬಂದ್ಗೆ ಒಂದು ಕರೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಏನು ಬ್ಯಾಂಕ್ ಮತ್ತೆ ಏನು ಆಸ್ಪತ್ರೆಯನ್ನು ಹೊರತುಪಡಿಸಿದ್ರೆ ಎಲ್ಲವನ್ನು ಕೂಡ ಬಂದ್ ಮಾಡ್ಬೇಕು, ಈ ಬಂದ್ಗೆ ಸಹಕಾರ ಕೊಡ್ಬೇಕು ಅಂತ ಹೇಳಿ ಆಲ್ರೆಡಿ ಅಭಿಮಾನಿಗಳು ಮತ್ತೆ ಮುಖಂಡರು ಕೂಡ ಮನವಿ ಮಾಡಿರ್ತಕ್ಕಂಥದ್ದು. ಈ ಒಂದು ಸಂಬಂಧ ನಾಳೆ ಏನು ಪ್ರತಿಭಟನೆ ಮಾಡ್ಬೇಕು, ಆ ಒಂದು ಪ್ರತಿಭಟನೆ ಮತ್ತೆ ಬಂದ್ನ ವಿಚಾರವಾಗಿ ಇದೇ ಅಭಿಮಾನಿ ಬಳಗದಿಂದ 3 ಗಂಟೆಗೆ ಖಾಸಗಿ ಹೋಟೆಲ್ 3 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ
ಏನೇನು ಅಂದ್ರೆ ನಾಳೆಯನ್ನ ಒಂದು ಬಂದ್ ಮತ್ತೆ ಪ್ರತಿಭಟನೆಯ ಒಂದು ಸ್ವರೂಪವನ್ನ ತಿಳಿಸಲಿದ್ದಾರೆ.